ಹರಿ ಓಂ ಎಲ್ಲರಿಗೂ. ಇವತ್ತು ವಿಷ್ಣು ಸಹಸ್ರನಾಮದ ಫಲಶ್ರುತಿಯ 27ನೆಯ ಶ್ಲೋಕ. ಇದು ತುಂಬ ಇಂಪಾರ್ಟೆಂಟ್ ಶ್ಲೋಕ ಅಂತ ಹೇಳಿದ್ರೂ ಸಹ ಖಂಡಿತ ತಪ್ಪಾಗೋದಿಲ್ಲ. ಯಾಕೆ ಅಂತಂದರೆ ಈ ಒಂದು ಶ್ಲೋಕವನ್ನು ಹೇಳಿದ್ರೆ ಅದು ವಿಷ್ಣು ಸಹಸ್ರನಾಮಕ್ಕೆ ಸಮ ಅಂತ ಹೇಳ್ತಾರೆ. ಹಾಗಾಗಿ ಈ ಶ್ಲೋಕ ತುಂಬ ಇಂಪಾರ್ಟೆಂಟು. ಇದು ಯಾರು ಹೇಳಿದ್ರು ಅಂತ ನೋಡೋದಾದರೆ ಈಶ್ವರ ಹೇಳಿರೋದು. ಇದು ಪದ್ಮಪುರಾಣದಲ್ಲಿ ಉಲ್ಲೇಖ ಬರ್ತಾ ಹೋಗುತ್ತೆ. ಓಕೆನಾ, ಈಗ ಕಲ್ತ್ಕೊಳ್ಳೋಣ. ಈಶ್ವರ ಉವಾಚ ಈಶ್ವರ ಉವಾಚ ಶ್ರೀರಾಮ ರಾಮ ರಾಮೇತಿ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ ರಾಮನಾಮವರಾನನೆ ಶ್ರೀರಾಮನಾಮವರಾನನ ಓಂ ನಮ ಇತಿ ಶ್ರೀರಾಮನಾಮವರಾನನ ಓಂ ನಮ ಇತಿ. ಈಗ ಲೈನ್ ಬೈ ಲೈನ್ ಹೇಳೋಣ. ಈಶ್ವರ ಉವಾಚ ಈಶ್ವರ ಉವಾಚ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ ಶ್ರೀರಾಮನಾಮವರಾನನ ಓಂ ನಮ ಇತಿ ಶ್ರೀರಾಮನಾಮವರಾನನ ಓಂ ನಮ ಇತಿ. ಇದು ಫುಲ್ ಶ್ಲೋಕ ಹೇಳಬೇಕಾದ್ರೆ ಈಶ್ವರ ಉವಾಚ ಮತ್ತು ಶ್ರೀರಾಮನಾಮವರಾನನ ಓಂ ನಮ ಇತಿ ಏನಿದೆ ಇದನ್ನು ನಾವು ಒಂದೇ ಸಾರಿ ಹೇಳ್ತೀವಿ. ಆದರೆ ಮಧ್ಯದ 2 ಸಾಲುಗಳೇನಿದೆ ಅದನ್ನು ನಾವು 3 ಸಾರಿ ಹೇಳ್ತೀವಿ. ಅದು ಹೇಗೆ ಬರುತ್ತೆ ಅಂತ ಅಂದರೆ ಈಶ್ವರ ಉವಾಚ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ ಶ್ರೀರಾಮನಾಮವರಾನನ ಓಂ ನಮ ಇತಿ. ಈ ರೀತಿ 3 ಸಾರಿ ಬರುತ್ತೆ. ಯಾಕೆಂದರೆ ಭಗವಂತ ನಮಗೆ 3 ಕಡೆಯಿಂದನೂ ನಮಗೆ ಆತನ ಆಶೀರ್ವಾದ ಬೇಕು. ಆದಿದೈವಿಕ, ಆದಿಭೌತಿಕ ಮತ್ತು ಆಧ್ಯಾತ್ಮಿಕ ಅಂತ. ಹಾಗಾಗಿ ನಾವಿದನ್ನು 3 ಸಾರಿ ಹೇಳ್ತೀವಿ. ಓಕೆನಾ. ಹರಿ ಓಂ ಎಲ್ಲರಿಗೂ. ಇದು ತುಂಬ ಮುಖ್ಯವಾದ ಶ್ಲೋಕ. ಹಾಗಾಗಿ ನೀವು ಯಾವುದಾದ್ರು ದೇವಸ್ಥಾನಕ್ಕೆ ಹೋದಾಗ ಖಂಡಿತವಾಗ್ಲೂ ಹೇಳಿ. ಹರಿ ಓಂ ಎಲ್ಲರಿಗೂ. ಥ್ಯಾಂಕ್ ಯು.